ನನ್ನ ಮಗನ್ ಈ ಡೈವರ್ಸ್ ಅನ್ನೋದು ನಿಲ್ಲಬೇಕು, ಡೈವರ್ಸ್ ಕೇಸ್ ನಿಲ್ಲಬೇಕು. ಮನೇಲಿ ತೀರ್ಮಾನ ಆಗಬೇಕಾಗಿರೋ ವಿಷಯಗಳು ಇವತ್ತು ಕೋರ್ಟಲ್ಲಿ ತೀರ್ಮಾನ ಆಗ್ತಾ ಇದೆ. ಅಲ್ಲಿ ಕೋರ್ಟಲ್ಲಿ 3 ತಿಂಗಳು ಡೇಟ್ ಕೊಡ್ತಾರೆ, 4 ತಿಂಗಳು ಡೇಟ್ ಕೊಡ್ತಾರೆ, 1 ವರ್ಷ ಆದಮೇಲೆ ಕೊಡ್ತಾರೆ, 2 ವರ್ಷ ಆದಮೇಲೆ, 3 ವರ್ಷ ಆದಮೇಲೆ, 4 ವರ್ಷ ಆದಮೇಲೆ ಆ ವರ್ಷಗಳು ನಮ್ಗೆ ವಾಪಸ್ ಸಿಗುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಒಂದು ಡೈವರ್ಸ್ ಕೇಸ್ ತೆಗಿಯೋಕ್ಕೆ ಎಷ್ಟು ವರ್ಷ ತಗೊಳುತ್ತೆ ಗೊತ್ತಾ? ಅದೇ ಮನೇಲಿ ಕೂತ್ಕೊಂಡು ಎಷ್ಟು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಗೊತ್ತಾ? ಇದನ್ನು ಯೋಚನೆ ಮಾಡಿ. ವಯಸ್ಸು ಹೋಗುತ್ತೆ ಯಾರಾದರೂ ಕೊಡ್ತಾರ? ತಂದೆ ತಾಯಿ ನಮ್ಮ ಜೊತೆ ಇದ್ದವರು ನಾವು ಮದುವೆ ಆದಾಗ, ಅತ್ತೆ ಮಾವ ಜೊತೆಲಿದ್ದವರು ಮದುವೆ ಆದಾಗ, ಮಧ್ಯದಲ್ಲಿ ಹೆಂಗೆ ಬೇರೆಯವ್ರು ಬಂದರು. ಅರ್ಥ ಆಯ್ತಾ? ತೀರ್ಮಾನ ಮಾಡಬೇಕಾಗಿರೋದು 4 ವ್ಯಕ್ತಿ: ತಂದೆ ತಾಯಿ, ಅತ್ತೆ ಮಾವ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ ಕೂಡ ಅಲ್ಲ. ಹೋಗಿ ಡೈವರ್ಸ್ ಕೇಸ್ನ ಅಪ್ಲೈ ಮಾಡಿ. ಅಲೀರಿ ಕೋರ್ಟು. 1 ತಿಂಗಳು ಬನ್ನಿ, 6 ತಿಂಗಳು ಬನ್ನಿ, ಇನ್ನೊಂದು 2-3 ತಿಂಗಳು ಬಿಟ್ಕೊಂಡ್ಬನ್ನಿ. ಅವ್ರು ಕಾಂಪ್ರಮೈಸ್ ಆಗ್ತಿಲ್ಲ, ಇದಾಗ್ತಿಲ್ಲ, ಅಷ್ಟೇ ನಿಮ್ಮ ವಯಸ್ಸು ಹೋಗುತ್ತೆ, ನಿಮ್ಮ ಆಯುಸ್ಸು ಹೋಗುತ್ತೆ, ನೀವು ಸತ್ತೇ ಹೋಗ್ಬಿಡ್ಬೋದು. ಇದು ಬೇಕಾ? ಕೋರ್ಟ್ ತೀರ್ಮಾನ ಮಾಡಿಕೊಡ್ದು ಡೈವರ್ಸು. ಇನ್ಮೇಲೆ ಅದು ಬ್ಯಾನ್ ಆಗಬೇಕು. ದಿಸ್ ಇಸ್ ಫ್ರಮ್ ಉತ್ಸಾಹ ವೆಂಕಟ್. ಅದು ತೀರ್ಮಾನ ಆಗಬೇಕಾಗಿರೋದು ಮನೆಯವರಿಂದ, ತಂದೆ ತಾಯಿಯಿಂದ, ಅತ್ತೆ ಮಾವಿಂದ, ಹುಡುಗ ಹುಡುಗಿಯಿಂದ, ಅಥವಾ ಬರೀ ಹುಡುಗ ಹುಡುಗಿ ತೀರ್ಮಾನ ಮಾಡಲಿ. ಇನ್ಮೇಲೆ ಕೋರ್ಟಲ್ಲಿ ಡೈವರ್ಸ್ ಕೇಸ್ಗಳು ನಡೀಕು. ಎಷ್ಟು ಚೆನ್ನಾಗಿ ಗೊತ್ತಾ ಹೇಳ್ತಾರೆ. ಸರ್ ನಾವು ಡೈವರ್ಸ್ ಕೇಸ್ಗೆ ಅಪ್ಲೈ ಮಾಡಿದ್ದೀವಿ, ಇನ್ನೂ ನಮ್ಮ ಡೈವರ್ಸ್ ಸಿಗ್ತಾ ಇಲ್ಲ. ಎಷ್ಟು ವರ್ಷಗಳು ಹೋಗುತ್ತೆ, ನಿಮ್ಮ ಆಯುಸ್ಸು, ವಯಸ್ಸು, ನೀವು ಕಷ್ಟದಲ್ಲಿರ್ತೀರ, ಪ್ರೀತಿ ಇಲ್ದಿರ, ಇವೆಲ್ಲ ಕಳ್ಕೊಂಡು ಕೋರ್ಟ್ ಅಳಿಯೋ ಅವಶ್ಯಕತೆ ಇದೆಯಾ? ಕೋರ್ಟಲ್ಲಿ ತೀರ್ಮಾನ ಕೊಡು. ಇದು ಒಂದು ಬ್ಯಾನ್ ಆಗಬೇಕು. ಇದ್ರ ಮೇಲೆ ಮ್ಯಾರೇಜಸ್ ಶುಡ್ ನಾಟ್ ಬಿ ಬ್ರೋಕನ್ ಇನ್ ದಿ ಕೋರ್ಟ್. It should be banned. I have got rights to tell that, and I have got the details to tell why it should be banned. That marriages or divorces should be banned in the court. Divorce ಕೊಡೋದು ಯಾಕೆ ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೆ ಕಾರಣಗಳು ನಾನು ಕೊಡ್ತೀನಿ, ನೀವು ಕೊಡ್ತೀರಾ? ಕೊಡೋಕ್ಕಾಗಲ್ಲ. ಅದೇನದು ಮೀಡಿಯೇಷನು, ಒಂದು ಮಾಡ್ತೀವಿ ಅಂತ ಕರಿತೀರಾ, ಅದು ಅವ್ರು ಬರಲ್ಲ, ನೆಕ್ಸ್ಟ್ ಡೇಟ್ ಕೊಡ್ತೀರಾ, ಅವ್ರು ಬರಲ್ಲ, ನೆಕ್ಸ್ಟ್ ಡೇಟ್ ಕೊಡ್ತೀರಾ, ಅವ್ರು